ನಮಸ್ಕಾರ ವೀಕ್ಷಕರೇ. ಇಡೀ ದಿನ ರಾಜ್ಯದ ದೊರೆ ಮುಖ್ಯಮಂತ್ರಿ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ನಿಮಗೆ ಗೊತ್ತಾ? ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮದಲ್ಲಿ ಕುಣಿಗಲ್ ಮತ್ತು ತುಮಕೂರು ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಮತ್ತು ತುಮಕೂರಿನಲ್ಲಿ ದೇವೇಗೌಡರ ಪರವಾಗಿ ಪ್ರಚಾರವನ್ನ ನಡೆಸಿರುವಂತಹ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಇದೆ? ಹೋದ ಕಡೆ ಸನ್ಮಾನನ ಅಥವಾ ಯಾಕೆ ಈ ರೀತಿ ಮಾಡ್ತೀರಿ ಅಂತ ಕಾರ್ಯಕರ್ತರಿಂದ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ನೀಡ್ತೀನಿ. ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಸ್ವಾತಿ ಚಂದ್ರಶೇಖರ್. ನಮಸ್ಕಾರ ವೀಕ್ಷಕರೇ. ನಾಡಿನ ಮುಖ್ಯಮಂತ್ರಿ ಇವತ್ತು ಎಲ್ಲೆಲ್ಲಿ ಪ್ರಚಾರವನ್ನ ನಡೆಸ್ತಾರೆ? ಒಂದು ಕಡೆಯಿಂದ ಮಂಡ್ಯ ಮತ್ತು ಇನ್ನ ಇತರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕನ್ಫೈನ್ ಆಗಿರುವಂತಹ ಮುಖ್ಯಮಂತ್ರಿ ಈಗ ಹೊರಗಡೆ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿಗೆ ಬರ್ತಾರೆ, ಎಲ್ಲೆಲ್ಲಿ ಪ್ರಚಾರವನ್ನ ನಡೆಸ್ತಾರೆ, ಎಲ್ಲೆಲ್ಲಿ ಅವರು ಯಾರ ಪರವಾಗಿ ಮತವನ್ನ ಯಾಚನೆ ಮಾಡ್ತಾರೆ, ಈ ಎಲ್ಲದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ನಿಮಗೆ ನೀಡ್ತೀನಿ. ಡೇ ವಿತ್ ಲೀಡರ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು. ಮುಖ್ಯಮಂತ್ರಿಗಳಿದ್ದಾರೆ. ಇವತ್ತು ಎಲ್ಲಿ ಪ್ರಚಾರವನ್ನ ನಡೆಸ್ತೀರಿ? ನಿಮ್ಮ ಜೊತೆ ಇವತ್ತು ಇಡೀ ದಿನ ಡೇ ವಿತ್ ಕಾರ್ಯಕ್ರಮದಲ್ಲಿ ನಾವಿರ್ತೀವಿ. ಇವತ್ತು ಮೊದಲನೇ ಕಾರ್ಯಕ್ರಮ ಕುಣಿಗಲ್ನಲ್ಲಿ ಬೆಂಗಳೂರು ಗ್ರಾಮೀಣ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರ ಪರವಾಗಿ ಪ್ರಚಾರವನ್ನು ಮುಗಿಸಿದ ನಂತರ ತುಮಕೂರು ಜಿಲ್ಲೆಯಲ್ಲಿ 4 ಸಭೆಗಳನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಸೊ ಹೇಗಿದೆ ವಾತಾವರಣ ಇಡೀ ರಾಜ್ಯದಲ್ಲಿ? ಹೇಗಿದೆ ವಾತಾವರಣ? ಏನು ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ಸತತವಾಗಿ ಆಲ್ಮೋಸ್ಟ್ 1 ತಿಂಗಳಿಂದ ನಿರಂತರವಾಗಿ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದೀರಿ. ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಚಾರವನ್ನ ನಡೆಸ್ತಾ ಇದ್ದೀರಿ, ಮತ್ತೆ ರಾಜ್ಯಭಾರವನ್ನು ಕೂಡ ಮಾಡ್ತಾ ಇದ್ದೀರಿ. ಹೇಗಿದೆ ಸ್ಕೆಡ್ಯೂಲ್? ತುಂಬಾ ಬ್ಯುಸಿ ಆಗಿದೆಯಾ? ಎಲ್ಲ ಕಡೆ ಚೆನ್ನಾಗಿದೆ ವಾತಾವರಣ. ರೈತರು, ಗ್ರಾಮೀಣ ಪ್ರದೇಶದ ಜನತೆ, ವಿಶೇಷವಾಗಿ ಮಹಿಳೆಯರು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ JDSನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನಗಳು ಮಾಡ್ಕೊಂಡಿದ್ದಾರೆ. ನಮ್ಮ ಜೊತೆ ಸಚಿವರಾದಂತಹ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ನಿಮ್ಮ ತಮ್ಮನ ಕಾನ್ಸ್ಟಿಟ್ಯೂನ್ಸಿಗೆ ಇವತ್ತು ಪ್ರಚಾರವನ್ನು ನಡೆಸೋದಕ್ಕೆ ಬಂದಿದ್ದೀರಿ. ಏನಿದೆ ಇಡೀ ದಿನ ನಿಮ್ಮ ಸ್ಕೆಡ್ಯೂಲ್ ಏನಿದೆ ಇವತ್ತು? ನನ್ನ ತಮ್ಮ ಅಲ್ಲ, ಈ ಕ್ಷೇತ್ರದ ಲೋಕಸಭಾ ಸದಸ್ಯ. ಜನ ಆಯ್ಕೆ ಮಾಡಿದ್ದಾರೆ, ಜನರು ಅವ್ರನ್ನ ಟಿಕೆಟ್ ಕೊಡಿಸಿದ್ದಾರೆ, ಜನರು ಆತ ಸೇವೆ ಮಾಡಿದ್ದಾನೆ. ಒಬ್ಬ ಪ್ರತಿನಿಧಿಗೆ ಮಾಡಿದಂಥ ಕೆಲಸಕ್ಕೆ ಋಣ ತೀರಿಸುವಂತ ಒಂದು ಅವಕಾಶ. ಅತಿ ಹೆಚ್ಚು ಪರ್ಫಾರ್ಮ್ ಮಾಡಿದ ಎಂಪಿಗಳಲ್ಲಿ ಡಿ.ಕೆ. ಸುರೇಶ್ ಅವರು ಕೂಡ ಒಬ್ಬರು. ಈಗ ಈ ಒಂದು 28 ಎಂಪಿಗಳಲ್ಲಿ ಕಳೆದ 2014ರಿಂದ 19 ತನಕ ತಗೊಂಡ್ರೆ ಹೇಗಿದೆ ಜನರ ಮೂಡ್? ಹೇಗಿದೆ ಮೈತ್ರಿ ಆದ್ಮೇಲೆ? ಏನಿಲ್ಲ, ಇಡೀ ದೇಶದಲ್ಲೇ ಒಂದು ದೊಡ್ಡ ಮಾದರಿಯಾದಂಥ ರಿಸಲ್ಟು ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ. ಈ ಕ್ಷೇತ್ರದಲ್ಲೂ ಕೂಡ ಒಂದು ಮಾದರಿ ರಿಸಲ್ಟ್ ಬರ್ತದೆ. ಇವತ್ತು ಇಡೀ ದಿನ ಸ್ಕೆಡ್ಯೂಲ್ ಏನು ಶಿವಕುಮಾರ್ ಅವರು? ಏನಿಲ್ಲ, ಇವತ್ತು ಇಲ್ಲಿ ಮುಗಿಸಾದ್ಮೇಲೆ ಚನ್ನಪಟ್ಟಣ CM ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀನಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಇಡೀ ದಿನ TV5 ಒಂದಷ್ಟು ದೇವೇಗೌಡ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀನಿ, ಅದಾದ್ಮೇಲೆ CM ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಡೀ ದಿನ ನಾವು ಇವತ್ತು TV5ನ ಎಕ್ಸ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ನಾವಿರ್ತೀವಿ. ನೋಡೋಣ ನಾಯಕರು ಎಲ್ಲೆಲ್ಲಿ ಪ್ರಚಾರವನ್ನ ನಡೆಸ್ತಾರೆ ಮತ್ತು ಯಾವ ರೀತಿ ಮತಯಾಚನೆಯನ್ನ ಮಾಡ್ತಾರೆ. ಆದರೆ ಇವತ್ತು ಈ ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಈ ಮೈತ್ರಿ ಸರ್ಕಾರ ಬಲಯುತವಾಗಿ ರೈತರಿಗೆ ಇವತ್ತು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬೇಕಾದಂಥ ಒಂದು ಜವಾಬ್ದಾರಿಗಳು ನಮ್ಮಗಳ ಮೇಲೇನಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮತ್ತು JDSನ ನನ್ನ ಅಣ್ಣ ತಮ್ಮಂದರು, ಕಾರ್ಯಕರ್ತರು ದಯವಿಟ್ಟು ಒಂದು ಕುಟುಂಬದ ಅಣ್ಣ ತಮ್ಮದರ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಹೇಳಿ ಮೊದಲನೇದಾಗಿ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನೀರಿನ ಬಗ್ಗೆನೇ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ.
ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ದೇವೇಗೌಡರ ನೀರಾವರಿಯ ಬಗ್ಗೆ ಅವರ ಒಂದು ಹೋರಾಟ, ತುಮಕೂರು ಜಿಲ್ಲೆಗೆ ಹೇಮಾವತಿಯಿಂದ ನೀರನ್ನ ಕೊಡ್ತಕ್ಕಂಥ ವಿಷಯದಲ್ಲಿ ಅವರ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನಗಳು ಇವತ್ತಿನ ರಾಜಕಾರಣಿಗಳ ಅಸೂಯೆಯಿಂದ ಈ ಜಿಲ್ಲೆಯ ಜನತೆಯ ಬಗ್ಗೆ, ದೇವೇಗೌಡರ ಬಗ್ಗೆ ಅಪಪ್ರಚಾರವನ್ನೇನು ಮಾಡ್ತಾರೆ, ಅದಕ್ಕೆ ಯಾರೂ ಕಿವಿ ಕೊಡಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಹಲವಾರು ವಿಷಯಗಳನ್ನ ಬಲ್ಲೆ. ಇಲ್ಲಿ ವೈ.ಕೆ. ರಾಮಯ್ಯನವರ ಕಾಲದಿಂದ ದೇವೇಗೌಡರ ಜೊತೆ ವೈ.ಕೆ. ರಾಮಯ್ಯನವರು ಇದ್ದಂತಹ ದಿನದಿಂದಲೂ ನಾಗರಾಜಯ್ಯನವರು ಇವತ್ತು ಇದ್ದಾರೆ, ಅವರಿಗೆಲ್ಲ ವಿಷಯಗಳು ಗೊತ್ತಿದೆ. ನಾಗರಾಜಯ್ಯನವರು ಇವತ್ತು ದೇವೇಗೌಡರ ಸುದೀರ್ಘ ರಾಜಕಾರಣದಲ್ಲಿ ಅವರ ಸಮಕಾಲೀನರಾಗಿ ಉಳಿದಿರ್ತಕ್ಕಂಥದ್ದು ಬಹುಶಃ ದೇವೇಗೌಡರ ಸ್ನೇಹಿತರಾಗಿ ನಾಗರಾಜಯ್ಯನವರು ಒಬ್ಬರೇ ಉಳಿದಿರ್ತಕ್ಕಂಥದ್ದು. ಅವರಿಗೆ ಎಲ್ಲಾ ವಿಷಯಗಳು ಗೊತ್ತಿದೆ. ದೇವೇಗೌಡರು ಯಾವ ರೀತಿಯಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರನ್ನ ಕೊಡಬೇಕು ಅಂತ ಹೇಳಿ ಅವರು ಶ್ರಮ ಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನು. ಇವತ್ತು ಈ ಒಂದು ಮೈತ್ರಿ ಸರ್ಕಾರ ರಚನೆ ಏನಾಗಿದೆ, ದೇಶದಲ್ಲಿ ಒಂದು ರೀತಿಯ ಚುನಾವಣೆಗಳು, ರಾಜ್ಯದಲ್ಲಿ ಒಂದು ರೀತಿಯ ಚುನಾವಣೆಗಳು ನಡೀತಾ ಇದೆ. ಇವತ್ತು ಈ ಸರ್ಕಾರ ರಚನೆ ಆದ ಮೇಲೆ ರೈತರ ಸಾಲ ಮನ್ನಾ ಮಾಡತಕ್ಕಂಥ ವಿಷಯದಲ್ಲಿ ಇವತ್ತು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಇಲ್ಲಿಯವರೆಗೆ ಸುಮಾರು 16 ಲಕ್ಷ ರೈತ ಕುಟುಂಬಗಳಿಗೆ ಸಾಲದ ಹಣವನ್ನ ಇವತ್ತು ಸಾಲ ಮಾಡಿರ್ತಕ್ಕಂಥ ಖಾತೆಗಳಿಗೆ ಕೊಟ್ಟಿದ್ದೇವೆ. 44 ಲಕ್ಷ ರೈತರು ಸಾಲವನ್ನು ಏನು ಮಾಡಿದ್ದೀರಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮತ್ತು ಸಹಕಾರಿ ಬ್ಯಾಂಕ್ನಲ್ಲಿ. ಈಗಾಗಲೇ 16 ಲಕ್ಷ ರೈತರುಗಳಿಗೆ ಸಾಲ ಮನ್ನಾದ ಯೋಜನೆಯ ಹಣ ಇವತ್ತು ತಲುಪಿರ್ತಕ್ಕಂಥದ್ದು. ನಾನು ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಿದ್ದಾಗ ಸಾಲ ಮನ್ನಾ ಮಾಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು. 3,800 ಕೋಟಿ ಹಣ ಕೊಡಬೇಕಾಗಿತ್ತು. ಅವರು ಸಾಲ ಮನ್ನಾ ಮಾಡಿದ್ದು ಬರೀ 800 ಕೋಟಿ. ನಂತರ ಬಂದಂತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ 3,000 ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಸಾಲ ಮನ್ನಾದ ಘೋಷಣೆಯನ್ನು ಮಾಡಿದ್ರು. ಸುಮಾರು 8,000 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆ ಹಣ ಬಿಡುಗಡೆ ಮಾಡಲಿಕ್ಕೆ 1 ವರ್ಷಗಳು ತೆಗೆದುಕೊಳ್ತು. ನಾನು ಇನ್ನೂ 9 ತಿಂಗಳು 10 ತಿಂಗಳಾಗಿಲ್ಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನಿಮ್ಮಗಳ ಆಶೀರ್ವಾದದಲ್ಲಿ. ಇವತ್ತು ಈಗಾಗಲೇ 11,000 ಕೋಟಿ ರೂಪಾಯಿಗಳನ್ನ ಈ 10 ತಿಂಗಳಲ್ಲಿ ರೈತರ ಸಾಲ ಮನ್ನಾಗೆ ಹಣವನ್ನು ಬಿಡುಗಡೆ ಮಾಡಿದ್ದೇನೆ. 11,170 ಕೋಟಿ ಹಣ ಬಿಡುಗಡೆಯಾಗಿದೆ. ಸಾಲ ಮನ್ನಾ ಆಗಲಿಲ್ಲವಂತೆ ಅಂತ ಹೇಳಿ ಬಿಜೆಪಿಯ ಪ್ರಧಾನಮಂತ್ರಿಗಳು ಇಲ್ಲಿ ಬಂದೇನು ಚರ್ಚೆ ಮಾಡ್ತಾರೆ. ಸುಳ್ಳು ಹೇಳೋದಕ್ಕೆ ಒಂದು ಇತಿಮಿತಿ ಇದೆ. ಇವತ್ತು ರೈತರ ಸಾಲ ಮನ್ನಾ ಅಷ್ಟೇ ಅಲ್ಲ, ಯಾವ ಒಂದು ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ, ಹಲವಾರು ಜಿಲ್ಲೆಗಳಲ್ಲಿ ತೆಂಗನ್ನು ಬೆಳೆಯತಕ್ಕಂಥ ರೈತರಿದ್ದೇನೆ. ತೆಂಗಿನ ಗಿಡಗಳು ಒಣಗೋಗಿರ್ತಕ್ಕಂಥದ್ದು ನೀರಿನ ಕೊರತೆಯಿಂದ ಆಗಿರ್ತಕ್ಕಂಥ ತೋಟಗಳಿಗೆ ಎಕರೆಗೆ 20,000 ರೂಪಾಯಿಗಳ ಸಬ್ಸಿಡಿಯನ್ನ ತೆಂಗು ಬೆಳೆಗಾರರಿಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿ ಅದಕ್ಕೆ 180 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟಿದ್ದೇನೆ. ಇವತ್ತು ತೆಂಗು ಬೆಳೆಗಾರರಿಗೆ ಹೊಸದಾಗಿ ತೆಂಗಿನ ಗಿಡಗಳನ್ನ ನಾಟಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕಾರ್ಯಕ್ರಮ ಕೊಟ್ಟಿದ್ದೇನೆ. ತುಮಕೂರು ಜಿಲ್ಲೆಗೆ ಇದರಿಂದ ಸುಮಾರು 36-40 ಕೋಟಿ ದುಡ್ಡು ಬಂದಿದೆ. ಮೊದಲನೇ ಬಾರಿಗೆ ಈ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಾವು ಒಗ್ಗಟ್ಟಿನಿಂದ ಈ ದೇಶವನ್ನು ಉಳಿಸಬೇಕು, ಬಿಜೆಪಿಯಿಂದ ದೂರ ಇಡಬೇಕು, ನಮ್ಮ ವ್ಯಕ್ತಿಯ ಅನೇಕ ಭಿನ್ನಾಭಿಪ್ರಾಯಗಳನ್ನು ಮರೆತು ಪಕ್ಷಗಳು ಒಂದಾಗಬೇಕು, ರಾಜ್ಯಕ್ಕೆ ಅನುಕೂಲ ಆಗಬೇಕು, ರಾಷ್ಟ್ರಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಹಿರಿಯರು ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಕೊಟ್ಟಂತ ದೀಕ್ಷೆಗೆ ನಾವು ಇವತ್ತು ಒಟ್ಟಿಗೆ ಸೇರಿ ಇವತ್ತು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ವೈಯಕ್ತಿಕವಾದ ಸ್ವಾರ್ಥ ಏನಿಲ್ಲ. ನಿಮ್ಮ ಬದುಕು ಹಸನಾಗಬೇಕು, ಈ ರೈತರ ಬದುಕು ಹಸನಾಗಬೇಕು, ಹಳ್ಳಿಲಿ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ಈ ದೃಷ್ಟಿಯಿಂದ ಇವತ್ತು ನಾವು ಈ ತೀರ್ಮಾನವನ್ನು ಮಾಡಿ ಇವತ್ತು ನಾವು ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಾನು ಇವತ್ತು ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ಈ ವೇದಿಕೆಯಲ್ಲಿ ನಾನು ತಮ್ಗೆ ಹೇಳೋದಿಷ್ಟೇ, ನಾವೆಲ್ಲ ಜಗಳ ಆಡಿದ್ದೇವೆ ನಿಜ. ನಾನು ಆಡಿದ್ದೀನಿ, ಕುಮಾರಸ್ವಾಮಿ ಅವರು ಆಡಿದ್ದಾರೆ, ನೀವು ಆಡಿದ್ದೀರಿ, ಎಲ್ಲರೂ ಆಡಿದ್ದೇವೆ. ನಾವು ಬೇಕಾದಷ್ಟು ಹೋರಾಟ, ಕೇಸು, ಕಚೇರಿ, ಕೋರ್ಟು ಎಲ್ಲ ನಡೆಸಿದ್ದೇವೆ. ಮುಂದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಂತೆ ಇರುವಂತಹ ಅನೇಕ ಹಳ್ಳಿಗಳ ಮಟ್ಟದ ಭಿನ್ನಾಭಿಪ್ರಾಯಗಳು ಕೂಡ
ಕೂತ್ಕೊಂಡು ಬಗೆಹರಿಸಿ ಒಟ್ಟಿಗೆ ಅಣ್ಣ ತಮ್ಮದಿರಂತೆ ಹೋಗುವಂತ ರೀತಿಯಲ್ಲಿ ನಾವು ಕೆಲಸವನ್ನ ನಾವು ಮಾಡ್ತೇವೆ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾರಿಗೂ ಆತಂಕ ಇರೋದು ಬೇಡ. ನಾವು TV5ನ ವಿಶೇಷ ಕಾರ್ಯಕ್ರಮದಲ್ಲಿ ಕುಣಿಗಲ್ ಕ್ಷೇತ್ರಕ್ಕೆ ಬಂದಿದ್ವಿ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರಕ್ಕೆ ಸೇರುವಂತಹ ಈ ಕುಣಿಗಲ್ ಕ್ಷೇತ್ರದಲ್ಲಿ ನಮ್ಮ ಜೊತೆ DK ಸುರೇಶ್ ಅವರಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಅತಿ ಹೆಚ್ಚು ಪರ್ಫಾರ್ಮ್ ಮಾಡಿದ MP ಗಳಲ್ಲಿ ನೀವು ಕೂಡ ಒಬ್ಬರು. ಸೊ ಈ ಬಾರಿ ಹೇಗಿದೆ ಟ್ರೆಂಡು? ಚೆನ್ನಾಗಿದೆ. ಇವತ್ತು ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನಮ್ಮ ಭಾಗದಲ್ಲಿ ಪ್ರಬಲ ಪೈಪೋಟಿ JDS ಗ್ರಾಮಾಂತರ ಪ್ರದೇಶದಲ್ಲಿ. ಸೊ ಇವತ್ತು ಅವರು ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಒಂದು ಆಶಾದಾಯಕವಾದಂಥ ವಾತಾವರಣ ಕಾಣಿಸ್ತಾ ಇದೆ. ಈಗಷ್ಟೇ ನಾನು ಹೊರಗಡೆ ಜನರ ಹತ್ರ ಮಾತಾಡಿಸ್ತಾ ಇದ್ದೆ, ಒಂದಷ್ಟು ನಿಮ್ಮ ಬ್ಲಾಕ್ ಮಟ್ಟದ ಮುಖಂಡರ ಜೊತೆ ಮಾತಾಡಿಸ್ತಾ ಇದ್ದೆ. ಒಂದಷ್ಟು ಜನ ಅಭಿಪ್ರಾಯ ಪಟ್ಟಿದ್ದು ಏನು ಅಂತಂದರೆ, ಓಕೆ ಸಮ್ಮಿಶ್ರ ಆಗಿದೆ, ಆದರೆ ನಾವು JDS ಅವ್ರ ಹತ್ರ ಮಾತಾಡಿದಿಲ್ಲ, JDS ಅವರು ಕಾಂಗ್ರೆಸ್ ಅವ್ರ ಹತ್ರ ಮಾತಾಡಿದಿಲ್ಲ, ಮತ ನೀಡಿದ್ರೆ ಅದು DK ಸುರೇಶ್ ಅವರ ಮುಖ ನೋಡ್ಕೊಂಡು ಮತ ನೀಡಬೇಕು ಅನ್ನುವಂಥದ್ದು. ಈ ಗೊಂದಲಗಳನ್ನು ಪರಿಹರಿಸೋದಕ್ಕೆ ಸಾಧ್ಯ ಆಗಲೇ ಇಲ್ವಾ? 1 ವರ್ಷ ಆಯಿತು ಸಮ್ಮಿಶ್ರ ಆಗಿ. ಇಲ್ಲ, ಈಗಾಗಲೇ ಗೊಂದಲಗಳನ್ನು ನಿವಾರಣೆ ಆಗಿದೆ. ಎಸ್ಪೆಷಲಿ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಗೊಂದಲ ಇಲ್ಲ. ಅವರವ್ರ ಪಕ್ಷ ಅವರವರಿಗೆ ಮುಖ್ಯ. ಪಕ್ಷ ಬಿಟ್ಟು ಕೆಲಸ ಮಾಡಿ ಅಂತ ಹೇಳೋದಕ್ಕಾಗಲ್ಲ. ಆದರೆ ಇವತ್ತೇನು ಸಮ್ಮಿಶ್ರ ಸರ್ಕಾರ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅವರ ವಿಚಾರಗಳನ್ನು ಇಟ್ಕೊಂಡು ಇವತ್ತೆಲ್ಲರೂ ಕೂಡ ನನಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿ ಹೆಚ್ಚು MP ಲ್ಯಾಡನ್ನ ಖರ್ಚು ಮಾಡಿರ್ತೀರಿ ನೀವು, ಆದರೆ ಇನ್ನೂ ಕೂಡ ನಿಮ್ಮ ಕ್ಷೇತ್ರಕ್ಕೆ ಸೌಲಭ್ಯಗಳು ದೊರಕಿಲ್ಲ ಅನ್ನುವಂಥದ್ದು, ಎಷ್ಟೋ ಕೂಡ ಕುಡಿಯುವ ನೀರಿನ ಪೂರೈಕೆ ಆಗಿಲ್ಲ ಅನ್ನುವಂಥದ್ದು ನಾವೊಂದು ಕ್ಷೇತ್ರದ ಸರ್ವೆ ಮಾಡಿದಾಗ ಬಂದಂಥ ಸಾಕಷ್ಟು ಕಂಪ್ಲೇಂಟ್. ನೋಡಿ, MP ಲ್ಯಾಡು ಅಂತ ಹೇಳಿದ್ರೆ MP ಲ್ಯಾಡ್ ಹಣ ಇರ್ತಕ್ಕಂಥದ್ದೇ ಭಾಳ ಕಡಿಮೆ. ಸೊ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಬಹುಶಃ ತೀವ್ರ ಬರಗಾಲ ಎದುರಿಸ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಅದು ಚುನಾವಣೆ ಸಂದರ್ಭದಲ್ಲಿ ಭಾಳ ಬಿಸಿಲು, ಬೇಸಿಗೆ ಕಾಲದಲ್ಲಿ ಇವತ್ತೇನು ಚುನಾವಣೆ ನಡೀತಾ ಇದೆ, ಹಾಗಾಗಿ ಕೆಲವು ಪ್ರದೇಶಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ. ವಾಟರ್ ಕನ್ಸಂಪ್ಷನ್ನು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಬೋರ್ವೆಲ್ಲು, ಗ್ರೌಂಡ್ ವಾಟರ್ ಕೂಡ ಡ್ರೈ ಅಪ್ ಆಗ್ತಾ ಇರೋದ್ರಿಂದ ಅಲ್ಲಲ್ಲಿ ಸಮಸ್ಯೆಗಳಿದೆ. ಅದಕ್ಕೆ ಬೇಕಾದಂಥ ತುರ್ತು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಶಾಶ್ವತವಾದಂಥ ಕುಡಿಯೋ ನೀರಿನ ಯೋಜನೆ ಮಾಡಲಿಕ್ಕೆ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಈಗ ಮತ್ತೆ ಗೆದ್ದು ಬಂದರೆ ನೀವು ಏನು ವಾಟ್ ಆರ್ ಯುವರ್ ನೆಕ್ಸ್ಟ್ ಪ್ಲಾನ್ಸ್ ಫಾರ್ ದ ಕಾನ್ಸ್ಟಿಟ್ಯೂನ್ಸಿ? ಮತ್ತೆ ಏನು ಮಾಡಬೇಕು ಅಂತ ಹೊರಟಿದ್ರಿ? ಏನಿಲ್ಲ, ಇವಾಗ ಕೆಲವೊಂದು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ನೀರಾವರಿ, ಅಂತರ್ಜಲವನ್ನು ಒಂದು ವೃದ್ಧಿ ಮಾಡೋದಕ್ಕೆ ಭಾಳ ಇಂಪಾರ್ಟೆಂಟ್ ಇಶ್ಯೂ ಇರೋದೇನೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಲಿಕ್ಕೆ. ಮಳೆ ಕಡಿಮೆ ಆಗ್ತಾ ಇದೆ. ಸೊ ಆ ಎಲ್ಲ ಯೋಜನೆಗಳು ಸಂಪೂರ್ಣ ಮಾಡ್ತಕ್ಕಂಥದ್ದು. ಮತ್ತು ಸ್ವಲ್ಪ ಏನಾದರೂ ಮಾಡಿ ನೀರಿನ ಸದ್ಬಳಕೆ ಕೂಡ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಮಗ್ರವಾದಂಥ ಕೃಷಿ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡಿ ರಾಜ್ಯ ಸರ್ಕಾರದ ಜೊತೆ, ಕೇಂದ್ರ ಸರ್ಕಾರದ ಜೊತೆ ಎಲ್ಲಿ ಅನುದಾನ ಸಿಗ್ತದೆ ಅದನ್ನು ಬಳಕೆ ಮಾಡಿಕೊಂಡು ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದೀವಿ. ಮೈತ್ರಿ ಆಗಿದ್ದೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅಂತ. ಈಗ ಹೇಗೆ ಬಿಜೆಪಿಗೆ ಕರ್ನಾಟಕ ಅತಿ ಮುಖ್ಯವೋ ದಕ್ಷಿಣ ಭಾರತದಲ್ಲಿ, ಕಾಂಗ್ರೆಸ್ಗೂ ಕೂಡ ದಿಸ್ ಇಸ್ ಒನ್ ಆಫ್ ದ ಟೇಕಿಂಗ್ ಸ್ಟೇಟ್ಸ್ ಅಂತ ಹೇಳ್ಬೋದು. ಆದರೆ ಎಲ್ಲ ಸೋಕಾಲ್ ಟಾಪ್ ಲೀಡರ್ಸ್ ಆಫ್ ಕರ್ನಾಟಕ ಸಮ್ಮಿಶ್ರ ಸರ್ಕಾರದ್ದು ಅವರವರ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಅಥವಾ ಅವರ ಮಕ್ಕಳ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಅವರಿಗೆ ಬೇಕಾಗಿರುವಂಥ ಕಾನ್ಸ್ಟಿಟ್ಯೂಯೆನ್ಸಿ ಕನ್ಫೈನ್ ಆಗಿಬಿಡ್ತಿದ್ದಾರೆ. ಸೊ ಎಲ್ಲಿ BJPಯನ್ನು ಎದುರಿಸಬೇಕಾಗಿರುವಂಥ ನೇರ ಫೈಟ್ ಇರೋ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಟ್ರಾವೆಲ್ ಮಾಡ್ತಾನೆ ಇಲ್ವಲ್ಲ ಅಂತ. ಇಲ್ಲ, ಈಗ 2 ಫೇಸಲ್ಲಿ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ. ಹಳೆ ಮೈಸೂರು 18ನೇ ತಾರೀಕಿದೆ, ಉತ್ತರ ಕರ್ನಾಟಕದಲ್ಲಿ 23ನೇ ತಾರೀಕಿದೆ. ಎಲ್ಲರೂ ಕೂಡ ಫಸ್ಟ್ ಫೇಸ್ ಆಫ್ ಎಲೆಕ್ಷನ್ಸು ಏನಿದೆ ಅಲ್ಲಿ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಜಾತ್ಯತೀತ ಜನತಾದಳ ಹೆಚ್ಚು ಪ್ರಬಲ ಆಗಿರೋದ್ರಿಂದ ಎಲ್ಲ ನಾಯಕರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಚುನಾವಣೆ ಮುಗಿತಿದ್ದಾಗೆ 18ನೇ ತಾರೀಕು ಮುಗಿತಿದ್ದಾಗೆ ಇನ್ನು 5 ದಿನಗಳ ಅವಕಾಶ ಇರ್ತದೆ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರ ವೇಗವಾಗಿ ಮಾಡ್ತಕ್ಕಂಥ ಒಂದು ಕಾರ್ಯತಂತ್ರವನ್ನು ಈಗಾಗಲೇ ಕಾಂಗ್ರೆಸ್ ಮತ್ತು JDSನ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ಸೊ ನಮ್ಮನ್ನು ಕೂಡ ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳಿಗೆ ನಿಯೋಜನೆ ಮಾಡಿದ್ದಾರೆ. ಚುನಾವಣೆ ಆದ ತಕ್ಷಣ
ಬೇರೆ ಕಡೆ ಪ್ರಚಾರಕ್ಕೆ ಹೋಗಬೇಕು ಅಂಥೇಳಿ. ಸೊ ಹಾಗಾಗಿ ನೋಡೋಣ, ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗ್ತಾ ಇದೆ, ಕಾದು ನೋಡೋಣ. ಇಫ್ ಯು ಕ್ಯಾನ್ ಗಿವ್ ಅಸ್ ಒನ್ ನಂಬರ್, ಏನು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಎಷ್ಟು ಗೆಲ್ಬೋದು? ನಾನು ಭವಿಷ್ಯ ಹೇಳಿದ್ರೆ ಏನಾದರೂ ನಿಮಗೆ ನಂಬರ್ ಹೇಳ್ಬೋದಾಗಿತ್ತು, ಆದರೆ ನಮಗೆ ಭರವಸೆ ಇದೆ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಉತ್ತಮವಾದಂಥ ಫಲಿತಾಂಶ, 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸ್ತೇವೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ರಾಜ್ಯದ ಮತದಾರರು ತೀರ್ಮಾನ ಮಾಡಬೇಕಾಗಿದೆ. ಇವತ್ತು ಮೋದಿಯವರ ಸರ್ಕಾರದ ವೈಫಲ್ಯ, ಕಳೆದ ಚುನಾವಣೆಯಲ್ಲಿ ಕೊಟ್ಟಂಥ ಅವರು ಸುಳ್ಳು ಭರವಸೆಗಳು, ಅದಕ್ಕೆಲ್ಲ ತಿಲಾಂಜಲಿ ಆಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಮೋದಿಯವರ ಪಕ್ಷ ಆಗಿದೆ. ಹಾಗಾಗಿ ಜನ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ ಕಾದು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ TV5 ಜೊತೆ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ DK ಸುರೇಶ್ ಅವರ ಮಾತುಗಳು. ಹೋದ ಬಾರಿ ಗೆದ್ದು ಪಾರ್ಲಿಮೆಂಟ್ನಲ್ಲಿ ಅತ್ಯುತ್ತಮವಾದಂತಹ ಪರ್ಫಾರ್ಮೆನ್ಸ್ ನೀಡಿದಂತಹ ಎಂಪಿಗಳಲ್ಲಿ ಇವರು ಕೂಡ ಒಬ್ರು. ಆದ್ರೆ ಈ ಬಾರಿ ಎದ್ದಿರುವಂತಹ ಮತ್ತೆ ಬಿಜೆಪಿ ಅಲಿಯಲ್ಲಿ ಗೆದ್ದು ಬರ್ತಾರಾ ಅಥವಾ ಧೂಳಿಪಟ ಆಗ್ತಾರಾ? ನೋಡೋಣ, ಅದು ಮೇ 23ರಂದು ಗೊತ್ತಾಗುತ್ತೆ. ದೇವಸ್ಥಾನದ ಒಳಗೆ ಹೋಗಿ IT ರೈಡ್ ಅನ್ನ ಮಾಡಿದ್ದಾರೆ ಅಂತ ಏನಾದ್ರೂ ಧರ್ಮದ ಕಾರ್ಡ್ ಪ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ನಾನು ಧರ್ಮದ ಕಾರ್ಡ್ ಎಲ್ಲ ಪ್ಲೇ ಮಾಡ್ತಾ ಇರೋದು, ಗರ್ಭುಡಿಯೊಳಗೆ ಹೋಗಿ ಹುಡ್ಕ ಅಂತ ಪರಿಸ್ಥಿತಿಗೆ ಇವ್ರು ಬಂದ್ರಲ್ಲ, ಇದಕ್ಕಿಂತಲೂ ದುರಂತ ಮತ್ತೊಂದು ಇದೆಯಾ ಅಂತಕ್ಕಂಥದ್ದು ಅಷ್ಟೇ. ನಾನ್ಯಾಕೆ ಧರ್ಮದ ಪ್ಲೇ ಮಾಡಲಿ? ನಾವು ಹಿಂದೂಗಳೇ, ಹಿಂದುತ್ವವನ್ನು ಪ್ರೊಜೆಕ್ಟ್ ಮಾಡ್ತಕ್ಕಂಥವ್ರೆ. ಹಾಗಂತ ಹೇಳಿ ಬೇರೆ ಸಮಾಜಗಳಿಗೆ ನಾವು ದಬ್ಬಾಳಿಕೆ ಮಾಡೋರು ಅಲ್ಲ. ಆದರೆ ಇವತ್ತು ಒಂದು ಗರ್ಭಗುಡಿ ಒಳಗೆ ಹೋಗಿ ದುಡ್ಡಿಟ್ಟಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಇವರು ರೈಡ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸರಿಯಾದ ಕ್ರಮಗಳಿವೆ ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿ ಅವರು ಯೋಚನೆ ಮಾಡಬೇಕು. ಆದ್ರೆ ಬಿಜೆಪಿ ಅವ್ರು ಹೇಳ್ತಾ ಇರೋದು ಯಾವುದೋ ಆಫೀಸರ್ಸ್ ಮನೆ ಮೇಲೆ ಅಥವಾ ಅರ್ಚಕರ ಮನೆ ಮೇಲೆ ರೈಡ್ ಆದ್ರೆ ಯಾಕೆ JDS ಕಾಂಗ್ರೆಸ್ ಅವರು ಭಯ ಪಡ್ಕೋಬೇಕು ಅಂತ? ಯಾರಮ್ಮನ ಅರ್ಚಕ ಪಾಪ ಎರಡೊತ್ತು ಪೂಜೆ ಮಾಡೋನಿಗೆ ಅವನು ಎಲ್ಲಿಂದ ದುಡ್ಡು ತರ್ತಾನೆ, ಅವನೆಲ್ಲಿಂದ ದುಡ್ಡು ಇಟ್ಕೊಳಕ್ಕಾಗತ್ತೆ? ಇವತ್ತು DK ಸುರೇಶ್ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ರಿ. ಒಂದು ಕಡೆಯಿಂದ ಹೇಮಾವತಿ ನಾಲೆ ಬಗ್ಗೆ ಪ್ರಸ್ತಾಪನೆ ಮಾಡಿದ್ರಿ. 1869ರಲ್ಲಿ ಶುರುವಾದಂತಹ ನಾಲೆಗೆ ಇವತ್ತಿನ ತನಕ ಸರಿಯಾಗಿ ನೀರು ಪೂರೈಕೆ ಆಗ್ಲಿಲ್ಲ. ಇನ್ನಾಗತ್ತಾ? ನನ್ನ ತಪ್ಪ. ಈಗ ನಾವು ಮಾಡಿ ತೋರಿಸ್ತೀವಿ, ಬನ್ನಿ. ಏನೇನು ಅನ್ಯಾಯ ಆಗಿದೆ ಸರಿಪಡಿಸ್ತೀವಿ. ಓಕೆ, ಮುಖ್ಯಮಂತ್ರಿಗಳ ಜೊತೆ ಇವತ್ತು 18ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು JDS ಪಕ್ಷದ ಒಮ್ಮತದ ಅಭ್ಯರ್ಥಿಯಾಗಿ ನಾನು ತಮ್ಮ ಮುಂದೆ ನಿಂತಿದ್ದೇನೆ. ಕಳೆದ 2 ಬಾರಿ ನನಗೆ ತಾವೆಲ್ಲರೂ ಕೂಡ 5 ವರ್ಷ 8 ತಿಂಗಳ ಕಾಲ ಆಶೀರ್ವಾದವನ್ನು ಮಾಡಿದ್ದೀರಿ. ಇವತ್ತು ಪರಿಸ್ಥಿತಿ ಬೇರೆ ಇದೆ. 2 ಬಾರಿ ಕೂಡ ನಾವು JDS ವಿರುದ್ಧ ಹೋರಾಟವನ್ನು ಮಾಡಿದ್ವಿ. ಆದರೆ ಇವತ್ತು ಸನ್ಮಾನ್ಯ ದೇವೇಗೌಡರು, ಮಾನ್ಯ ರಾಹುಲ್ ಗಾಂಧಿ ಅವರ ನಿರ್ದೇಶನದಂತೆ ಇವತ್ತು ನಾವೆಲ್ಲ ಒಂದಾಗಿ ಒಂದೇ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದು ಇವತ್ತು ನಮ್ಮ ಹೋರಾಟ ಬಿಜೆಪಿ ಅವರ ವಿರುದ್ಧ ನಾವು ಮಾಡಬೇಕಾಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಎಲ್ಲರೂ ಕೂಡ ವೈಯಕ್ತಿಕವಾಗಿ ಬೂತ್ ಮಟ್ಟದಲ್ಲಿ ನಮಗೋಸ್ಕರ ಕಿತ್ತಾಟ ಆಗಿದೆ, ಕಾಂಗ್ರೆಸ್ ಮತ್ತು JDS ಅಂತ ಹೇಳಿ. ಆದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಏನು ಸರಿ ಮಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿರ್ಬೋದು, ನಾಗರಾಜ್ ಅವ್ರ ಮೇಲಿರ್ಬೋದು, ರಂಗನಾಥ್ ಅವ್ರ ಮೇಲಿರ್ಬೋದು. ನಾವೆಲ್ಲರೂ ಕೂಡ ಈ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸಬೇಕಾಗಿರೋದ್ರಿಂದ, DK ಶಿವಕುಮಾರ್ ಅವರ ಕೈಯನ್ನ ಬಲಪಡಿಸಬೇಕಾಗಿರೋದ್ರಿಂದ ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಸುಭದ್ರವಾದಂತಹ ಉತ್ತಮವಾದಂತಹ ಆಡಳಿತವನ್ನ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಶಕ್ತಿಯನ್ನ ತುಂಬಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಮ್ಮ ತಮ್ಮ ವೈಯಕ್ತಿಕವಾದಂತಹ ಭಿನ್ನಾಭಿಪ್ರಾಯಗಳನ್ನು ಮರೆತು ಬೂತ್ ಮಟ್ಟದಲ್ಲಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಾಗೇನೆ ಸಾಕಷ್ಟು ಸಮಸ್ಯೆಗಳ ಅಭಿವೃದ್ಧಿಗಳ ವಿಚಾರಗಳನ್ನ ಚರ್ಚೆ ಆಗಿಂದಾಗೆ ಮಾಡ್ತಾ ಇರ್ತೇವೆ.
ಇವತ್ತು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ತುಮಕೂರಿಗೆ ಹೇಮಾವತಿ ನದಿ ನೀರು. ಇವತ್ತು ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ, ಇವತ್ತು ಏನು ಒಟ್ಟಾರೆ ನಮ್ಮ ನೀರಿನ ಪಾಲು ತುಮಕೂರಿಗೆ ಬರಬೇಕಾಗಿತ್ತು ಅದೇನು ಅವ್ರು ಬಿಡಲ್ಲ ಅಂತಲ್ಲ, ನಾವು ತಗೊಳಕ್ಕಾಗಲ್ಲ ಅಂತಲ್ಲ, ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿನಲ್ಲಿ ಇವತ್ತು ಕುಣಗಲ್ಗೂ ಕೂಡ ಬಹಳಷ್ಟು ಅನ್ಯಾಯ ಕಳೆದ 25 ವರ್ಷಗಳಿಂದ ಆಗ್ತಾ ಬಂದಿದೆ. ಅದನ್ನ ಸರಿಪಡಿಸತಕ್ಕಂತ ಜವಾಬ್ದಾರಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ಕೂಡ ಈಗಾಗಲೇ ಅದಕ್ಕೆ ಬೇಕಾದಂತ ಸರ್ಕಾರದ ಅನುಮೋದನೆಯನ್ನ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನ ಮುಂದಿನ ದಿನಗಳಲ್ಲಿ ಚಾಲನೆಯನ್ನ ಕೊಟ್ಟು, ಇದು ಕೇವಲ ಕುಣಿಗಲ್ಗೆ ಮಾತ್ರ ಅಲ್ಲ, ಇಡೀ ತುಮಕೂರಿನ ಎಲ್ಲ ತಾಲೂಕುಗಳಿಗೆ ಏನು ನದಿ ನೀರು ಹಂಚಿಕೆ ಆಗಿದೆ, ಸುಮಾರು 24 ಟಿಎಂಸಿ, ಆ 24 ಟಿಎಂಸಿಯ ನೀರಿನ ಹಂಚಿಕೆ ಇವತ್ತು ಕುಣಿಗಲ್ಗೆ ಏನು ಬರಬೇಕು ಆ ಪಾಲನ್ನ ಮಾತ್ರ ನಾವು ಸರ್ಕಾರದ ಮುಂದೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ಇದನ್ನ ರಾಜಕೀಯವಾಗಿ ಬಳಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ನೀರು ಬೇಕು ಅಂತಿದ್ರೆ ನೀವೇನು ಹೊಸಬರಲ್ಲ ಈ ಜಿಲ್ಲೆಗೆ. ನೀವು ಮೊದಲಿಂದನೂ ಕೂಡ ರಾಜಕಾರಣವನ್ನ ಕುಣಗಲ್ನಲ್ಲೂ ಕೂಡ ನಿಮಗೆ ಆಶೀರ್ವಾದವನ್ನ ಈ ಕ್ಷೇತ್ರದ ಜನನೂ ಕೂಡ ತುಮಕೂರು ಜಿಲ್ಲೆನಲ್ಲಿ ನಿಮಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಆದ್ರೆ ಆ ವಿನ್ಯಾಸದ ಬಗ್ಗೆ ನಮಗೆ ನೀರು ಯಾಕೆ ಬರ್ತಾ ಇಲ್ಲ ನಮ್ಮ ನಾಲೆನಲ್ಲಿ ಅಂತ ಹೇಳಿ ನೀವು ಯಾವತ್ತೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ಇವತ್ತು ಚುನಾವಣಾ ಕಾರಣಕ್ಕೋಸ್ಕರ ಇವತ್ತು ಏನು ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಇವತ್ತು ತುಮಕೂರು ಜಿಲ್ಲೆನಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಒಂದು ಪ್ರಚಾರವನ್ನ ಅಪಪ್ರಚಾರವನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ತಾವೇನು ಕೈ ಹಾಕಿದ್ದೀರಿ, ಬಹುಶಃ ಇದು ನಿಮಗೆ ಒಳ್ಳೇದಲ್ಲ. 1989ರಲ್ಲಿ ಶುರುವಾದಂತಹ ಹೇಮಾವತಿ ನಾಲೆಗೆ ನೀರು ಕೊಡ್ತೀವಿ ಅಂತ ದೇವೇಗೌಡರು ಪ್ರಚಾರ ಮಾಡ್ತಾ ಇದ್ದಾರೆ, ನೀವು ಪ್ರಚಾರ ಮಾಡ್ತಿದ್ದೀರಿ, ಕುಮಾರಸ್ವಾಮಿ ಅವರು ಪ್ರಚಾರ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಪ್ರಚಾರ ಮಾಡ್ತಾರೆ. ಇವತ್ತಿನ ತನಕ ನೀರು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಕೂಡ ನೆಕ್ಸ್ಟ್ ಚುನಾವಣೆಯ ಒಂದು ಪ್ರಣಾಳಿಕೆಯಲ್ಲಿ ಉಳಿದು ಹೋಗ್ಬಿಡುತ್ತೆ ಅಂತ. ನೋಡಿ, ನಾವು ಪ್ರಚಾರ ಮಾಡ್ತಿಲ್ಲ, ನಮ್ಮ ಆಚಾರ ವಿಚಾರವನ್ನು ಮಾತ್ರ ಜನರಿಗೆ ತಿಳಿಸ್ತೇವೆ. ಹಿಂದೆ ವೈಕೆರಾಮಯ್ಯನವ್ರ ಕಾಲದಲ್ಲಿ ಏನಾಗಿತ್ತು, ಆ ನೀರನ್ನು ಕುಣಿಗಲ್ ನೀರು ಬರಬೇಕು ಅಂತ ಹೇಳಿ ಒಂದು ಕಾರ್ಯರೂಪ ತಂದಿದ್ರು. ಅದರಲ್ಲಿ ಅನೇಕ ಲೋಪದೋಷಗಳನ್ನು ನಾವು ಗುರುತಿಸಿದ್ದೇವೆ. ನಾನು ಮಂತ್ರಿ ಆದಮೇಲೆ ಬಹುಶಃ ಡಿ ಕೆ ಸುರೇಶ್ ಅವರು ಅನೇಕ ಯಾವ ರೀತಿ ನೀರನ್ನು ಕುಣಿಗಲ್ಗೆ ಮತ್ತು ತುಮಕೂರು ಜಿಲ್ಲೆಗೆ ನ್ಯಾಯವನ್ನು, ಹೇಮಾವತಿ ನ್ಯಾಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಯೋಜನೆಗಳನ್ನು ತಯಾರು ಮಾಡಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕುಣಿಗಲ್ ಒಂದೇ ಅಲ್ಲ, ಇಡೀ ತುಮಕೂರಿಗೆ ಹೇಮಾವತಿ ನೀರು ಎಲ್ಲ ತಾಲೂಕಿಗೂ ಟೇಲ್ ಎಂಡ್ಗೆ ಹೋಗಬೇಕು, ನೀರು ಹರಿಬೇಕು ಅನ್ನೋ ದೃಷ್ಟಿಯಿಂದ 3 ಪ್ರಮುಖವಾದಂಥ ಯೋಜನೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಆ ಕೆಲಸ ಈಗಾಗಲೇ ಟೆಂಡರ್ಗಳು ಕೂಡ ಕರೀಲಿಕ್ಕೆ ನಮ್ಮ ಬೋರ್ಡಲ್ಲಿ ಕೂಡ ಎಲ್ಲ ಅಪ್ರೂವಲ್ ಎಲ್ಲ ಆಗಿದೆ. ಬಜೆಟ್ನಲ್ಲೂ ಕೂಡ ನಾವು ಸೇರಿಸಿದ್ದೇವೆ. ಈ ಮಧ್ಯದಲ್ಲಿ ಎತ್ತಿನಹೊಳೆ ಯೋಜನೆ ಕೂಡ ಈಗಾಗಲೇ ಭಾಳ ಜರೂರಾಗಿ ಕೆಲಸ ಇವತ್ತು ನಡೀತಾ ಇದೆ. ಒಟ್ಟಾರೆ ಎತ್ತಿನಹೊಳೆ ಮತ್ತು ಈ ಹೇಮಾವತಿ ನೀರು ಮತ್ತು ಕಾವೇರಿ ಜಲಾಶಯ ಪ್ರತಿಯೊಂದರಲ್ಲೂ ಕೂಡ ಪ್ರತಿ ನಮ್ಮ ನಾಗರಿಕರಿಗೆ, ಪ್ರತಿಯೊಂದು ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಪ್ರತಿಯೊಂದು ತೊಟ್ಟು ಕೂಡ ನೀರು ವೇಸ್ಟ್ ಆಗಬಾರ್ದು, ಅಂತರ್ಜಲವನ್ನು ಹೆಚ್ಚಿಸಬೇಕು, ಅವ್ರನ್ನ ಜನ ವಲಸೆ ಹೋಗೋದನ್ನು ತಪ್ಪಿಸಿ ಗ್ರಾಮೀಣ ಪ್ರದೇಶದಲ್ಲೇ ಒಳ್ಳೆ ಉತ್ತಮವಾದಂಥ ಬೆಳೆಯನ್ನು, ಒಂದು ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು ಮತ್ತು ಸಿರಿಕಲ್ಚರು ಎಲ್ಲ ಕೂಡ ಬೆಳೆದು ಜನ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಮತ್ತು ನಾನೊಬ್ಬ ನೀರಾವರಿ ಸಚಿವನಾಗಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ದೇವೇಗೌಡರು ಮತ್ತು ಡಿ ಕೆ ಸುರೇಶ್ ಅವರು ನಮಗೆ ಅನೇಕ ಮಾರ್ಗದರ್ಶನಗಳನ್ನು ಈ ವಿಚಾರದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೆರವೇರಿಸ್ತೇವೆ. ಹಾಸನದಿಂದ ರಾಮನಗರಕ್ಕೆ ಒಂದು ಎಕ್ಸ್ಟ್ರಾ ಕಾಲುವೆಯನ್ನ ಹಾಕಿ, ತುಮಕೂರಿಂದ ಹೇಮಾವತಿ ನಾಲೆಯಿಂದ ಹಾಕಿ, ಇವತ್ತಿನ ತನಕ ದೇವೇಗೌಡರ ವಿರುದ್ಧ ತುಮಕೂರಿನಲ್ಲಿ ಇರುವಂತಹ ಪ್ರಮುಖ 2 ವಿರೋಧಗಳಿದೆ. ಒಂದು ಮುದ್ದಹನುಮೇಗೌಡರಿಗೆ ಟಿಕೆಟ್ ತಪ್ಪಿಸಿದ್ರು ಅನ್ನೋದು, ಮತ್ತೊಂದು ಹೇಮಾವತಿ ನಾಲೆಗೆ ನೀರು ತರೋದಕ್ಕೆ ಬಿಡ್ಲಿಲ್ಲ ಅನ್ನುವಂಥದ್ದು. ಇದನ್ನ ಪರಿಹರಿಸೋದಕ್ಕೆ ಸಾಧ್ಯನಾ? ಅದು ಸುಳ್ಳದಷ್ಟೇ. ಈ ದೇವೇಗೌಡರು ಅಲ್ಲಿಗೆ ಹೋಗಿರೋದು ಅಲ್ಲಿ ತುಮಕೂರು ಜನತೆಗೆ ಒಂದು ಸಹಾಯ ಮಾಡಬೇಕು ಅಂತ. ಅದಕ್ಕೀಗಾಗಲೇ ನಾವು ಪೂರಕವಾಗಿ ಅದಕ್ಕೆ ಏನೇನು ಬೇಕೋ ನಾವು ಸಿದ್ಧತೆ ಮಾಡಿದ್ದೇವೆ, ಮುಂಜೂರಾತಿ ಕೊಟ್ಟಿದ್ದೇವೆ, ಕೆಲಸ ಪ್ರಾರಂಭ ಮಾಡ್ತೇವೆ.
ಟ್ರಬಲ್ ಶೂಟರ್ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರೇ ನಮ್ಮನ್ನ. ಆದರೆ ಯಾಕೋ ಏನೋ ಕಳೆದ 3-4 ದಿನಗಳಿಂದ ಯಾವ ಟ್ರಬಲ್ಗಳಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ, ಎಲ್ಲೂ ಟ್ರಬಲ್ ಶೂಟ್ ಮಾಡೋದಕ್ಕೆ ಹೊರಗಡೆ ಕಾಣಿಸ್ತಾನೆ ಇಲ್ಲ ಅನ್ನೋದು ನಿಮ್ಮ ಕಾರ್ಯಕರ್ತರ ಪ್ರಶ್ನೆ. ಟ್ರಬಲ್ಲೇ ಇಲ್ಲದೆ ಹೋದಾಗ ಶೂಟ್ ಏನು ಮಾಡ್ತೀರಾ? ಅದರ ಟ್ರಬಲ್ ಇದೆ, ಶೂಟ್ ಮಾಡೋಣ. ಟ್ರಬಲ್ಲೇ ಇಲ್ಲ, ಎಲ್ಲ ದಾರಿ ನಿರಳವಾಗಿದೆ. 21 ಸೀಟ್ 22 ಸೀಟ್ ಕಾಂಗ್ರೆಸ್ ಪಕ್ಷ ಜನತಾದಳ ಇಬ್ಬರು ಗೆಲ್ತಾರೆ. ಯಾಕೆ ಯೋಚನೆ ಮಾಡ್ತೀರಾ? ಇನ್ಕ್ಲೂಡಿಂಗ್ ಶಿವಮೊಗ್ಗ ಮಧು ಬಂಗಾರಪ್ಪ ಗೆಲ್ತಾರೆ. ಕಾಂಗ್ರೆಸ್ನಲ್ಲಿ ನೀವು ಮತ್ತು ಸಿದ್ದರಾಮಯ್ಯನವರು ಈಗ ಇರುವಂಥ ಇಡೀ ರಾಜ್ಯದಲ್ಲಿ ಒಂದು ಪ್ರಚಲಿತವನ್ನ ಹೊಂದಿರುವಂಥ ಮತ್ತು ರಾಜ್ಯಕ್ಕೆ ಅಪೀಲ್ ಆಗುವಂಥ ಒಬ್ಬರು ನಾಯಕರು. ಆದರೆ ನೀವು ಒಂದು ಕಡೆ JDS ಆಯ್ಕೆ ಮಾಡಿರುವಂಥ ಸ್ಥಾನಗಳಿಗೆ ನೀವು ಅಲ್ಲೇ ಕನ್ಫೈನ್ ಆಗಿಬಿಡ್ತಾ ಇದ್ದೀರಿ, ಮತ್ತು ದೇವೇಗೌಡರ ಕುಟುಂಬ ಕೂಡ ಅಲ್ಲಲ್ಲೇ ಕನ್ಫೈನ್ ಆಗ್ತಾ ಇದ್ದಾರೆ. ಮತ್ತು ರಾಜ್ಯವೆಲ್ಲ ಪ್ರವಾಸ ಮಾಡೋರು ಯಾರು ಅಂತ ಯಾರು ಹೇಳಿ? ನಾನು ಹೇಳಿದ್ದು, ನಾನು ರಿಜ್ವಾನ್ ಕ್ಷೇತ್ರಕ್ಕೆ ಹೋದೆ, ನೆನೆ ಹರಿಪ್ರಸಾದ್ ಕ್ಷೇತ್ರಕ್ಕೆ ಹೋದೆ, ಬಳ್ಳಾರಿ ಕ್ಷೇತ್ರದಲ್ಲಿ 2-3 ದಿನ ಆ 45 ಡಿಗ್ರಿಲಿ ಎಲ್ಲ ಸುಣ್ಣಾಗಿ ಬಂದಿದ್ದೀನಿ. ಮತ್ತೆ ತಿರ್ಗಾ ಹೋಗ್ತೀನಿ. ಸೆಕೆಂಡ್ ರೌಂಡ್ ಈ ಎಲೆಕ್ಷನ್ ಆದಮೇಲೆ ತಿರ್ಗಾ ಹೋಗ್ತೇನೆ. ಸೊ ಇಲ್ಲಿ ನೆನೆ ಮಳವಳ್ಳಿಗೆ ಹೋಗಿದ್ದೆ, ತಿರ್ಗಾ ಇವತ್ತು ಕುಣಗಲ್ಗೆ ಬಂದಿದ್ದೇನೆ. ಎಲ್ಲ ಈಗ ನಾನು ನನ್ನ ಚನ್ನಪಟ್ಟಣಕ್ಕೆ ಹೋಗಬೇಕಾಗಿದೆ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಮುಖ್ಯಮಂತ್ರಿ ಕ್ಷೇತ್ರ, ಮುಖ್ಯಮಂತ್ರಿಗಳಲ್ಲಿ ಹೋಗೋಕ್ಕಾಗಿಲ್ಲ. ನಾನು ಆ ಕ್ಷೇತ್ರಕ್ಕೆ ಈಗ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಹೋಗಿ ಆ ಕೆಲಸವನ್ನು ನನ್ನ ಡ್ಯೂಟಿ ನಾನು ಮಾಡ್ತೇನೆ. ಇದಾದಮೇಲೆ ಸೆಕೆಂಡ್ ರೌಂಡ್ ಇದೆ, ಉತ್ತರ ಕರ್ನಾಟಕಕ್ಕೆ ಪ್ರವಾಸ ಮಾಡ್ತೀನಿ. ಈ ಬಾರಿ IT ರೈಡಿನ ಬಸಿ ಶಿವಕುಮಾರ್ ಅವ್ರಿಗೂ ತಟ್ಟಿದೆಯಾ? ಅಯ್ಯೋ, ದೊಡ್ಡ ಪುಸ್ತಕ ಆಮೇಲೆ ಬರೆಯೋಣ, ಒಂದು ಒಳ್ಳೆ ಪುಸ್ತಕ ಬರೆಯೋಣ. ಥ್ಯಾಂಕ್ ಯು ಸೋ ಮಚ್ ಟಿವಿ ಜೊತೆ ಮಾತಾಡೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು DK ಶಿವಕುಮಾರ್ ಅವರ ಮಾತುಗಳಾಗಿತ್ತು. ವೀಕ್ಷಕರೇ, ನಾವಿರೋದು ಕುಣಿಗಲ್, ನೊಣವಿನಕೆರೆ, ತುರುವೇಕೆರೆ, ತುಮಕೂರು ಈ ಎಲ್ಲ ಭಾಗಗಳಲ್ಲಿ. ಇಲ್ಲಿನ ಜನ ಮೈತ್ರಿ ಸರ್ಕಾರದ ಬಗ್ಗೆ ಏನ್ ಹೇಳ್ತಾರೆ? ಕಾಂಗ್ರೆಸ್ ಮತ್ತು JDS ಮೈತ್ರಿ ಒಂದಾಗಿರೋದನ್ನ ಇಲ್ಲಿನ ಜನ ಸ್ವೀಕರಿಸೋದಕ್ಕೆ ತಯಾರಾಗಿದ್ದಾರಾ, ಅಥವಾ ಇದು ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡ್ತಾ ಇದ್ದಾರಾ? ಜನರ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೇರ ನಿಮ್ಮ ಮನೆಗೆ ನಾವು ತಲುಪಿಸ್ತಾ ಇದ್ದೀವಿ. ಹೇಗಿದೆ ಇವಾಗ ಸಿಚುಯೇಷನು? ಇಲ್ಲಿ ದೇವೇಗೌಡರು ಕಂಟೆಸ್ಟ್ ಮಾಡ್ತಿದ್ದಾರೆ, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡ್ತಿದ್ದಾರೆ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕಂಟೆಸ್ಟ್ ಮಾಡ್ತಿದ್ದಾರೆ. ಮೇಡಮ್, ನಮ್ಮ ತುರುವೇಕೆರೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿದೇ ಪಕ್ಕ, ದೇವೇಗೌಡ ಅಪ್ಪಾಜಿದು. ನಮ್ಮ ತಾಲೂಕು, ನಮ್ಮ ಡಿಸ್ಟಿಕಲ್ಲಿ ನಡೀತಾ ಇರೋದು, ನಮ್ಮ ತಾಲೂಕಲ್ಲಿ ಚೆನ್ನಾಗಿ ನಡೀತಾ ಇರೋದು JDS. ಮಂಡ್ಯದಲ್ಲಿ ಮಾತ್ರ ಅಂತ ತಿಳ್ಕೊಬೇಡಿ, ನಮ್ಮ ತುರುವೇಕೆರೆಯಲ್ಲೂ ಇದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಭಾಳ ಯಥೇಚ್ಛವಾಗಿ ಮಾಡ್ತಿದ್ದಾರೆ ಹೋರಾಟ. ಕುಮಾರಸ್ವಾಮಿ ಎಷ್ಟು ಬಾರಿ ಆದರೆ ಏನು ಮಾಡ್ಬೋದು ಮುಂದೆ ಒಳ್ಳೆತನ ರೈತರಿಗೆ ಇವತ್ತು ಉಳಿಬೇಕು ಅಂದರೆ ಕುಮಾರಸ್ವಾಮಿನೇ ಆಗ್ಬೇಕು CM. ಕುಮಾರಸ್ವಾಮಿನೇ ಮತ್ತೆ CM ಆಗಬೇಕು. ತುರುವೇಕೆರೆಯಲ್ಲಿ JDS ಪ್ರಬಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಹಿಂದೆ ಒಂದು ಕಾಂಗ್ರೆಸ್ ಮತ್ತು JDS ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದಾಗ ತುಮಕೂರು ಜಿಲ್ಲೆಯಲ್ಲಿ ಲೋಕಸಭೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮುತ್ತಹನುಮೇಗೌಡರು ಗೆದ್ದು ಬಂದಿದ್ರು. ಸೊ ಅವಾಗ JDS ಪ್ರಬಲತೆ ಯಾಕೆ ಕಡಿಮೆ ಆಗಿತ್ತು? ಕುಮಾರಸ್ವಾಮಿನೇ ಗೆಲ್ಲಬೇಕು. ಈ ಕಡೆ ತುಮಕೂರು ತಾಲೂಕು ತುರುವೇಕೆರೆ ತಿಪ್ಟೂರು ದೇವೇಗೌಡರ ಗೆಲ್ಲೋದು. ಈ ಬಾರಿ HD ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ 3 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತಾರೆ. ಕುಟುಂಬ ರಾಜಕಾರಣ ಅಂತಾರಲ್ಲ, ಯಾವ ಪಕ್ಷದಲ್ಲಿಲ್ಲ ಮೇಡಮ್. ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿಲ್ಲ. ಬಿಜೆಪಿನವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಕ್ಕಳು ಮಾಡ್ತಾರೆ. ಕುಟುಂಬ ರಾಜಕಾರಣ ಏನು ಯಾರು ಮಾಡ್ತಿಲ್ಲ. ಕುಟುಂಬ ರಾಜಕಾರಣ ಯಾರು ಮಾಡ್ತಿಲ್ಲ. ನಮ್ಮ HD ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಎಲ್ಲಾರ್ದು ಒಂದೇ ಇಂಟೆನ್ಷನ್ನು, ರೈತರು, ಬಡವರು, ದಲಿತರು, ಹಿಂದುಳಿದವರು, ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಭಿವೃದ್ಧಿನೇ ನಮ್ಮ ಕುಮಾರಸ್ವಾಮಿ ಅವರ ಮೊದಲ ಆದ್ಯತೆ. ಈ ಬಾರಿ ತುಮಕೂರು ಕ್ಷೇತ್ರದಲ್ಲಿ 100ಕ್ಕೆ 100% ಗೆಲ್ಲೋದೆ HD ದೇವೇಗೌಡರು, ಅದರಲ್ಲಿ ನೋ ಡೌಟ್. ಮತ್ತೆ ಈಗಿನ ಜನ ಎಲ್ಲ ಇವರೇನೋ ಯಂಗ್ಸ್ಟರ್ಸ್ ದೇವೇಗೌಡರು ಅಂತಿದ್ದಾರೆ, ಆದ್ರೆ ಇತ್ತೀಚೆಗೆ ಎಲ್ಲ ಯಂಗ್ಸ್ಟರ್ಸ್ ಮೋದಿ ಅಂತ ಇದ್ದಾರಲ್ಲ. ಏನು ಆಫರ್ ಇಲ್ಲ ಮೇಡಮ್, ಮೋದಿ ಏನು ಆಫರ್ ಇಲ್ಲ, ಸುಳ್ಳು, ಬರೀ ಸುಳ್ಳು, ಮೋದಿ ಸುಳ್ಳು, ಏನು ಆಗಿಲ್ಲ ಮೇಡಮ್. ನಮಗೆ ಬೇಕು, ಮೋದಿಯಿಂದ ಏನು ಆಗಿಲ್ಲ. ರೈತರು ಮೋದಿ ಏನು ಮಾಡಿಲ್ಲ. ಯಾಕೆ ಬಸವರಾಜ್ಗೆ ನೈತಿಕತೆ ಇಲ್ವಾ? ಅವ್ರ ಅಭಿವೃದ್ಧಿ ಹೇಳಕ್ಕಾಗಲ್ವಾ? ಒಂದು ರಸಗೊಬ್ಬರದ್ದು ಬೆಲೆನ 2 ತಿಂಗಳಿಗೆ 300-400 ರೂಪಾಯಿ ಜಾಸ್ತಿ ಮಾಡ್ತಾರೆ. ರೈತ ಅದು ರೈತ ಯೂಸ್ ಮಾಡೋ ಇದು ಅಫಿಷಿಯಲ್ ಮಾಡಲ್ಲ. ಅವ್ರಿಗೆ GST, ರೈತಂಗೆ GST, ಒಂದು ಎಲೆಕ್ಟ್ರಿಕಲ್ ಐಟಮ್, ಒಂದು ಪೈಪ್ ತಗೊಳ್ಳಿ GST. ರಾಗಿ ಮಾಲಿ GST, ಅಕ್ಕಿ ಮಾಲಿ GST ಹಾಕೋದು ಫುಲ್ಲು. ಮೋದಿ ಸುಳ್ಳು ಸುಳ್ಳು ಸುಳ್ಳು
ಹೇಮಾವತಿ ನೀರು ದೇವೇಗೌಡರು ಬಿಡ್ಲಿಲ್ಲ ಅಂತ ಹೇಳ್ತಿದಾರಲ್ಲ, ಹೇಮಾವತಿ ನಾಲೆಗೆ ಅಡಿಗಲ್ಲಾಗ್ದವ್ರು ಯಾರು? ಇದಕ್ಕೆ ಬಿಜೆಪಿ ಉತ್ತರ ಕೊಡಬೇಕು. ಹೇಮಾವತಿ ನಾಲೆ ಶಂಕುಸ್ಥಾಪನೆ ಮಾಡಿದೆ ದೇವೇಗೌಡರು. ಬಿಜೆಪಿ ಶೂನ್ಯ ಶೂನ್ಯ ಶೂನ್ಯ. ಬಿಜೆಪಿ ಏನಾದ್ರೂ ನಮ್ಮ ಜಿಲ್ಲೆಗೆ ಮಾಡಿದ್ರೆ ನಾನು ಪ್ರಮುಖವಾಗಿ, ಯಾಕಂದ್ರೆ ನೀವೆಲ್ಲ ಮತ್ತೆ ಹಳ್ಳಿಗಳಿಗೆ ಹೋಗಬೇಕು, ಸಮಯವನ್ನು ಜಾಸ್ತಿ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಕೆಲವು ಪ್ರಮುಖವಾದಂಥ ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 4-4:15 ಗಂಟೆಯಿಂದ ಹಳ್ಳಿಯಿಂದ ಬಂದಿದ್ದೀರಿ ನೀವು. ಪುನಃ ವಾಪಸ್ ಹೋಗಬೇಕಾದಂಥ ಸಮಯ ತಡ ಏನಾಗಿದೆ. ಇವತ್ತು ಈ ಒಂದು ಚುನಾವಣೆ ಅತ್ಯಂತ ಮಹತ್ವವಾದಂಥ ಚುನಾವಣೆ ಅನ್ನೋದನ್ನು ತಾವು ಮರಿಬಾರದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ಒಂದು ಕಡೆ ನರೇಂದ್ರ ಮೋದಿ ಅವರು ಮತ್ತು ಅವರ ಪಕ್ಷದವರು ಕಳೆದ 5 ವರ್ಷ ಈ ದೇಶದ ರೈತರಿಗೆ, ಈ ದೇಶದ ಯುವಕರಿಗೆ, ಈ ದೇಶದ ನನ್ನ ತಾಯಂದಿರು ಮಹಿಳೆಯರಿಗೆ ಏನು ಕೊಡುಗೆ ಕೊಟ್ಟಿದ್ದೇವೆ, ಮುಸಲ್ಮಾನರಿಗೆ ಏನು ಕೊಡುಗೆ ಕೊಟ್ಟಿದ್ದೇವೆ, ದಲಿತರಿಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದೇವೆ, ಬಡವರ ಪರವಾಗಿ ಏನು ಕಾರ್ಯಕ್ರಮ ಕೊಟ್ಟಿದ್ದೇವೆ, ಈ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಿಲ್ಲ. ಅವರ 5 ವರ್ಷದ ಆಡಳಿತದಲ್ಲಿ ಅವರಿಗೆ ಇಟ್ಟಿರ್ತಕ್ಕಂಥ 2 ಪ್ರಮುಖವಾದಂಥ ವಿಷಯಗಳು, ಒಂದು ದೇಶದ ಭದ್ರತೆ, ಮತ್ತೊಂದು ದೇಶಕ್ಕೆ ಒಂದು ಸಮರ್ಥಕವಾದಂಥ ನಾಯಕನ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಮಾತ್ರ ಚರ್ಚೆ ಮಾಡೋದ್ರ ಜೊತೆಗೆ ವಿರೋಧ ಪಕ್ಷಗಳನ್ನು ಅತ್ಯಂತ ಲಘುವಾಗಿ ಟೀಕೆ ಮಾಡತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯನ್ನು ನಾವು ಕಂಡಿದ್ರೆ ಈ ದೇಶದಲ್ಲಿ ಅದು ನರೇಂದ್ರ ಮೋದಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೂ ಸಹ ಕೊಪ್ಪಳಕ್ಕೆ ಬಂದಿದ್ದಾರೆ ಕರ್ನಾಟಕದ ಜನತೆಯನ್ನು ಮತ ಕೇಳಲಿಕ್ಕೆ. ಆ ಸಭೆಯಲ್ಲಿ ಕರ್ನಾಟಕ ನಾಡಿಗೆ ಏನು ಕೊಟ್ಟಿದ್ದೇನೆ ಕನ್ನಡಿಗರಿಗೆ ಅಂತ ಭಾಷಣ ಮಾಡಲ್ಲ. ಕರ್ನಾಟಕದ ಜನ ನನಗೆ ಮತ ಕೊಡ್ತಿರಲ್ವಾ ಅಂತ ಕೇಳುತ್ತಾರೆ. ಅದರ ಜೊತೆಗೆ ಅವರು ಕೇಳತಕ್ಕಂಥದ್ದು ವಿಷಯಗಳೇನು ಅಂದರೆ, ಕರ್ನಾಟಕದಲ್ಲಿ ಈ ಮೈತ್ರಿ ಸರ್ಕಾರ ರಚನೆ ಆದ ಮೇಲೆ ರೈತರ ಸಾಲ ಮನ್ನಾ ಇಲ್ಲಿವರೆಗೂ ಹಾಗೇ ಇಲ್ಲ ಅಂತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ಅಪಪ್ರಚಾರಕ್ಕೆ ಬಲಿಯಾಗಬೇಡಿ. ಈ ಮೈತ್ರಿ ಸರ್ಕಾರ ರಚನೆ ಆಗಿದ್ದು ಕಳೆದ ವರ್ಷ ಮೇ 23ನೇ ತಾರೀಕು, ಇವತ್ತು ಏಪ್ರಿಲ್ ತಿಂಗಳಿನಲ್ಲಿದ್ದೇವೆ. ಮುಂದಿನ ಮೇ 22ನೇ ತಾರೀಕಿಗೆ 1 ವರ್ಷವನ್ನು ನಾನು ಪೂರೈಸ್ತಾ ಇದ್ದೇನೆ ಮುಖ್ಯಮಂತ್ರಿಯಾಗಿ. ಮಕ್ಕಳು ರಾಜಕೀಯ ತೊಂದರೆ ಇಲ್ಲ, ರೈತರ ಮಕ್ಕಳು ರೈತರಾದ್ರೆ ತೊಂದರೆ ಇಲ್ಲ. ಇವತ್ತ ರೇವಣ್ಣ ಮಗ ಪ್ರಜ್ವಲ್ಲು ಆಗಿಬಿಟ್ರಿ, ದೇವರು ಮೊಮ್ಮಗನ ತಂದ್ಬಿಟ್ರೆ ಯಾಕೆ ತರಬೇಡ ಸ್ವಾಮಿ? ನರೇಂದ್ರ ಮೋದಿ ಅವರಿಗೆ ಮಕ್ಕಳಿಲ್ಲ, ಅವರು ಮಗ ಮೊಮ್ಮಗ ಅಲ್ಲದು ಬೇಡರು, ಎಂಟಿನೂ ನಿಂತರು. ಅವ್ರು ಎಂಟಿತನೂ ಇಲ್ಲ, ಮಗನೂ ಹುಟ್ಟಿಲ್ಲ. ಅವ್ರು ಹೇಳಿದ್ದೆ ದಿನಕ್ಕೆ 4 ಸೂಟ್ ಹಾಕೊಂಡು ಹೇಳಿದ್ದೆ. ರೈತರು ಕೇಳಿರು, ಸಾಲ ಮನ್ನಾ ಮಾಡಿ. ಇವತ್ತ ಸಾಲ ಮನ್ನಾ ಮಾಡಿಲ್ಲ ಸ್ವಾಮಿ ಅವರು. ರೈತರ ಬಗ್ಗೆ ಕಾಳಜಿನೇ ಇಲ್ಲ. ನಮ್ಮ ಕುಮಾರಸ್ವಾಮಿ ಅವರು 45,000 ಕೋಟಿಯನ್ನು ಇವತ್ತ ಮನ್ನಾ ಮಾಡಿದ್ದಾರೆ. ಅವ್ರು ಇರುವ ತನಕ ಇವತ್ತ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ಬೇಕು. ಇವತ್ತ ಇದು ಈ ದೇಶಕ್ಕೆ ಒಂದು ಕ್ಯಾನ್ಸರ್ ಇದ್ದಂಗೆ, RSS ಈ ದೇಶಕ್ಕೆ ಕ್ಯಾನ್ಸರ್ ಇದ್ದಂಗೆ. ಮಕ್ಕಳೆಲ್ಲ ಓದಿ ಏನು ಡಿಗ್ರಿನೋ BEನೋ ಮತ್ತೊಂದು ಮಾಡ್ತೀರಾ, ಕೆಲಸಕ್ಕೆ ಸೇರ್ಕೊಂತೀರಾ, IAS ಮತ್ತೊಂದು ಮಾಡಿ ಕೆಲಸಕ್ಕೆ ಸೇರ್ಕೊಂತೀರಾ. ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಏನ್ ಹೇಳಿ, ಕೆಲಸ ಮಾಡೋದು ಯಾವ ರೀತಿ ಕೆಲಸ ಮಾಡಬೇಕು, ಸರ್ಕಾರದ ಕೆಲಸವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಈ RSS ಅಂತಕ್ಕಂಥ ಈ ಫ್ರಾಡ್ ಕಂಪನಿ ಇದೆಯಲ್ಲ, ಕಂಪನಿ ಹೇಗೆ ಟ್ರೈನಿಂಗ್ ಕೊಡುತ್ತೆ ಅಂದ್ರೆ, ನೀವು ಸಾರ್ವಜನಿಕವಾಗಿ ಯಾವ ರೀತಿ ಸುಳ್ಳು ಹೇಳಬೇಕು, ಯಾವ ರೀತಿ ಜನರ ಮನಸ್ಸನ್ನ ಪರಿವರ್ತನೆ, ಸುಳ್ಳಿನ ಮುಖೇನ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಸುಳ್ಳಿನ ಪಾಠ ಹೇಳ್ಕೊಡ್ತಕ್ಕಂಥದ್ದೇ RSS. ಇನ್ನು ಬಸವರಾಜ ಹೋಗಿ ಅಂತ RSS ಮೂಲದಿಂದ ಬಂದಿರತಕ್ಕಂಥ ಬಿಜೆಪಿ ಪಕ್ಷ ಸೇರಿದ್ರೆ ಅವ್ರ ಬಾಯಲ್ಲಿ ಸತ್ಯ ಬರಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗುತ್ತೆ. ನೋಡಿ, ದೇಶದಲ್ಲಿ ಯಾರಾದ್ರೂ ಅತ್ಯಂತ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ದೇಶದಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ಮೋದಿ ಅವರು. ಇನ್ನು ತುಮಕೂರು ಜಿಲ್ಲೆಯೊಳಗೆ ಯಾರಾದ್ರೂ ಅತ್ಯಂತ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅಂದ್ರೆ
ಅದು ಸನ್ಮಾನ್ಯ ಬಸವರಾಜರವರು. ಯಡಿಯೂರಪ್ಪರು ಅವ್ರ ಮುಂದೆ ಬರೋಕ್ಕಾಗಲ್ಲ ಬಿಡಿ. ನೀವು ಭಾಷಣ ಮಾಡಬೇಕಾದ್ರೆ ಒಂದಿಷ್ಟು ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ರಿ. ಒಂದು ತಾಳಿಗಳನ್ನು ಅಥವಾ ಚಿನ್ನವನ್ನು ಅಡ ಇಟ್ಟಿದ್ರೆ ಅದನ್ನು ವಾಪಸ್ ಕರೆಸ್ಕೊಳ್ಳೋದಕ್ಕೆ ನಾವು ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ. ಏನು ಆ ಸ್ಕೀಮ್? ಅದೆಲ್ಲ ಕಾರ್ಯಕ್ರಮಗಳು ಬಜೆಟ್ನಲ್ಲಿ ಅಪ್ರೂವ್ ಆಗಿರೋ ಕಾರ್ಯಕ್ರಮಗಳು, ಯಾವುದೋ ಹೊಸ ಕಾರ್ಯಕ್ರಮಗಳಲ್ಲ. ಈಗಾಗಲೇ ಸರ್ಕಾರದಿಂದ ಯಾವ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡಾಗಿದೆ ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ಜನತೆಗೆ ವಿವರಣೆ ಕೊಟ್ಟಿದ್ದೇನೆ. ನಾವು ಇಲ್ಲಿ ಜನರ ಹತ್ರ ಮಾತಾಡಿಸ್ತಿರ್ಬೇಕಾದ್ರೆ ಒಂದಷ್ಟು ಜನರಿಂದ ಬಂದಂತಹ ಆಕ್ರೋಶ ಏನು ಅಂತಂದ್ರೆ, ತಳಮಟ್ಟದಲ್ಲಿ ನಾವಿನ್ನೂ ಒಂದಾಗಿಲ್ಲ. ಎಷ್ಟೋ ಕಡೆ JDSಗೆ ನೆಗೆಟಿವ್ ಆಗಿರೋದು 3 ಜನ ಪಕ್ಷದಿಂದ ನಿಂತ್ಕೊಳ್ತೀವಿ. ನೋಡಿ, ಜನ ತೀರ್ಮಾನ ತಗೋತಾರೆ. ಯಾರೋ 4 ಜನದ ಮೇಲೆ ಚುನಾವಣೆ ಫಲಿತಾಂಶ ಇರಲ್ಲ. ಈಗಾಗಲೇ ಗೊತ್ತಿದೆ ಜನಗಳ ಭಾವನೆ ಏನಿದೆ ಅಂತ ಹೇಳಿ. ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ವಿಷಯಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದು ನಮಗೆ ಗೊತ್ತಿದೆ. ನೀವು ಮಾಧ್ಯಮಗಳಲ್ಲಿ ಪ್ರತಿನಿತ್ಯ 3 ತಿಂಗಳಿಂದ ಏನು ಕೊಟ್ಟಿದ್ದೀರಿ, ನಾನು ಮುಖ್ಯಮಂತ್ರಿ ಆದ ದಿವಸದಿಂದ ಯಾವ ರೀತಿ ಮಾಧ್ಯಮಗಳು ನಡ್ಕೊಂಡಿದ್ದಾವೆ ನನಗೆಲ್ಲ ಗೊತ್ತಿದೆ. ಅದರಿಂದ ಮಾಧ್ಯಮಗಳ ಪ್ರತಿಕ್ರಿಯೆಗಳನ್ನು ಏನು ಕೇಳ್ತೀರಿ ಅದಕ್ಕೆ ಉತ್ತರ ಕೊಟ್ಟು ನಾನು ಸಮಜಾಯಿಷಿ ಕೊಡಬೇಕಾದ ಅವಶ್ಯಕತೆ ನನಗಿಲ್ಲ. ಮೇ 23ಕ್ಕೆ ರಾಜ್ಯದ ಜನತೆ ತೀರ್ಮಾನ ತಗೋತಾರೆ. ಬನ್ನಿ.